ಎಲ್ರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ಹೊಸಬರಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ, ಇವತ್ತು ಡ್ರ್ಯಾಗನ್ ಫ್ರೂಟನ್ನು ಬೆಳೆದಿರುವಂಥ ರೈತರನ್ನು ಭೇಟಿ ಮಾಡೋಣ ಅಂತೇಳಿ ಬಂದಿದ್ವು. ಇವತ್ತು ನಾವು ಎಲ್ಲ ಕಡೆ ನೀವು ನೋಡಿದಾಗೆ ಡ್ರ್ಯಾಗನ್ ಫ್ರೂಟ್ ಅನ್ನೋದು ಒಂದು ಅತಿ ಹೆಚ್ಚಾಗಿ ಜನಗಳು ರೈತರು ಆಗ್ತಾ ಇರುವಂಥ ಸಂದರ್ಭ. ಈ ಡ್ರ್ಯಾಗನ್ ಫ್ರೂಟ್ ಬಗ್ಗೆ ತಿಳಿದುಕೊಳ್ಳೋಣ ಅಂತೇಳಿ ನಮ್ಮ ಸ್ನೇಹಿತರಾದಂಥ ನಂದೀಶ್ ಅಣ್ಣವರ ಅವ್ರದ್ದು ಒಂದು ಈ ಫ್ಲ್ಯಾಟ್ಗೆ ವಿಸಿಟ್ ಹಾಕಿದ್ದು. ಬನ್ನಿ ಅವ್ರ ಹತ್ರ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ. ಸರ್ ನಿಮ್ಮ ಹೆಸರು? ನಂದೀಶಪ್ಪ, ದುಗುಡಿಹಳ್ಳಿ, ಚಿಕ್ಕನಾಯಕನಹಳ್ಳಿ ತಾಲೂಕು, ಕಸಬಾ ಹೋಬಳಿ. ಸರ್, ಇದು ಡ್ರ್ಯಾಗನ್ ಫ್ರೂಟ್ ನೀವು ಮಾಡಬೇಕು ಅಂತ ಯಾಕೆ ನಿಮಗೆ ಮನಸ್ಸಿಗೆ ಬಂತು ಸರ್? ಇದು ಒಂದು ಇದಕ್ಕೆ ಯಾವುದೋ ರೋಗ ಬರಲ್ಲ ಅಂತ ಹೇಳಿ ಒಂದು ಯಾರು ಸುಮ್ಮನೆ ಯೂಟ್ಯೂಬ್ ನೋಡ್ಕೊಂಡು ನಾವು ಇದು ಮಾಡಿ ಯೂಟ್ಯೂಬ್ ಅಲ್ಲಿ ನೋಡಿ ಮಾಡಿದ್ದು. ಆಮೇಲೆ ಕೆಲವು ತೋಟಗಳು ವಿಸಿಟ್ ಮಾಡಿದಾಗ ರೋಗಗಳು ಕಡಿಮೆ ಅಂತೇಳಿ ಸ್ಟಾರ್ಟ್ ಮಾಡಿದ್ವು. ಆಮೇಲೆ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡಿದ್ರಿ. ಈಗ ಮುಂಚೆ ಈ ಹೊಲದಲ್ಲಿ ಏನ್ ಬೆಳೀತಾ ಇದ್ರಿ? ರಾಗಿ ಬೆಳೀತಾ ಇದ್ದಂತ ಜಾಗದಲ್ಲಿ ಈಗ ಡ್ರ್ಯಾಗನ್ ಫ್ರೂಟ್ ಹಾಕಿದ್ದಂಥದ್ದು. ಹೆಂಗೆ ನೀವು ಎಲ್ಲಿ ಯಾವ ತರ ಈ ಗಿಡ ಎಲ್ಲ ತಗೊಂಬಂದ್ರಿ? ನಾವು ಈ ಭರಣಿ ಆಗ್ರೋಟೆಕ್ ಅಂತೇಳಿ ದಾವಣಗೆರೆ, ಅವ್ರ ಹತ್ರ ಸುದೀಪ್ ಅಂತೇಳಿ ಅವ್ರ ಹತ್ರ ತಗೊಂಬಂದು ಕಂಬ, ಆಮೇಲೆ ರಿಂಗು, ಆಮೇಲೆ ಗಿಡ ಎಲ್ಲ ಅವರೇ ಕೊಟ್ರು. ಅವರೇ ಬಂದೆಲ್ಲ ಇದು ನೆಟ್ಟು, ಕಂಬ ನೆಟ್ಟು, ಇದನ್ನೆಲ್ಲ ಅವರೇ ನೆಟ್ಟು ಕೊಟ್ಟು ಗಿಡನು ಕೂಡ ಅವರೇ ಹಾಕಿದ್ರು. ಎಲ್ಲ ಪೂರ್ತಿ ಅವ್ರಿಗೆ ಒಂದು ಗುತ್ತಿಗೆ ಕೊಟ್ಟಿದ್ದು. ಗುತ್ತಿಗೆ ಅವ್ರಿಗೇನೆ, ಅವರ ಕಂಪನಿ ಅವ್ರಿಗೆ ಗುತ್ತಿಗೆ ಕೊಟ್ಟಿದ್ರು. ಯಾವ್ದು ವೆರೈಟಿ ಅಂತ ಹೇಳಿದ್ರು ಸರ್? ಇದು ರಾಯಲ್ ರೆಡ್ ಅಂತ ಹೇಳಿ. ರಾಯಲ್ ರೆಡ್, ಫುಲ್ ರೆಡ್ ಬರುತ್ತೆ ಅಂತಂದ್ರೆ. ಓಕೆ ಓಕೆ ಓಕೆ. ಮತ್ತೆ ಈಗ ಮಾರ್ಕೆಟಿಂಗ್ ಎಲ್ಲ ಹೇಗಿದೆ ಸರ್ ಇದು? ಸರ್, ಮಾರ್ಕೆಟಿಂಗು ಗೊತ್ತಿದ್ರು ಮಾತ್ರ ಅಷ್ಟೇ ಅಲ್ಲವ. ಮಾರ್ಕೆಟಿಂಗ್ ನಾವೇ ಮಾಡ್ಬೇಕು. ಇದಕ್ಕೆ ಸ್ಥಿರವಾದ ಮಾರ್ಕೆಟ್ ಇಲ್ಲ ಯಾವ್ದು. ಈಗ ನಮ್ಗೆ ಅಡಿಕೆ, ತೆಂಗು ಇದಕ್ಕೆಲ್ಲ ಇದೆಯಲ್ಲ, ಆತರ ಸ್ಥಿರವಾದ ಮಾರ್ಕೆಟಿಂಗ್ ಇಲ್ಲ. ಇದನ್ನ ಯಾರು ತಗೊಂಡು ಹೋಗಿದ್ದಾರೆ ಸರ್ ಇವಾಗ? ಯಾರಾದ್ರೂ ನಿಮ್ದು ಯಾಕೆ ಎಷ್ಟು ವರ್ಷ ಆಯ್ತು ಇದು? ಈಗ ಇನ್ನೇನು 2ನೇ ವರ್ಷ ಆಗ್ತಾ ಇದೆ. 2 ವರ್ಷ ಬಂದ್ರೆ 2 ವರ್ಷ ಆಗುತ್ತೆ. 2 ವರ್ಷ ಆಗಿದೆ. ಈಗ ಎಲ್ಲ ಚೆನ್ನಾಗಿ ಬರ್ತಾ ಇದೆಯಾ ಗ್ರೋತಿಂಗು? ಸರ್ ಪರವಾಗಿಲ್ಲ, ಈಗ ಗೊತ್ತಾಯ್ತೆ. ಫಸ್ಟ್ ನಾವು ಆರ್ಗ್ಯಾನಿಕ್ ಮಾಡೋಣ ಅಂತ ಹೋಗಿ ಕೊನೆಗೆ ಆರ್ಗ್ಯಾನಿಕ್ ಅಲ್ಲಿ ಆಗಲ್ಲ. ಇದು ಬೇಕು, ಅದು ಬೇಕು. ಅದ್ರ ಜೊತೆ ಒಂದ್ ಸ್ವಲ್ಪ ಕೆಮಿಕಲ್ ಹಾಕಿದ್ರೆ ಬರೋದು ಇವೆಲ್ಲ. ಇಲ್ಲ ಅಂದ್ರೆ ಸುಮ್ನೆ ಆರ್ಗ್ಯಾನಿಕ್ ಅಂತ ಬಸ್ ಹೆಸರಿಕೆ ಮಾಡ್ಬೇಕಷ್ಟೇ. ಇವೆಲ್ಲ ಹಾಕಿ ಎಷ್ಟು ವರ್ಷಕ್ಕೆ ಹಣ್ಣು ಬಿಡೋದಕ್ಕೆ ಶುರು ಆಯ್ತು? 1 ವರ್ಷಕ್ಕೆ ಸ್ಟಾರ್ಟ್ ಆಯ್ತು. 1 ವರ್ಷಕ್ಕೆ ಎಷ್ಟು ಇಳುವರಿ ಬಂತು ಅವಾಗ? ಈ 1 ವರ್ಷಕ್ಕೆ ಹೋದ್ ಸರಿ ನಮ್ಗೆ ಒಂದ್ 2 ಟನ್ ಸಿಕ್ಕಿದೆ. 1 ವರ್ಷಕ್ಕೆ. ಏನಾದ್ರು ಪರವಾಗಿಲ್ವಾ? ಅಂದ್ರೆ ಬೆಳಿಬೋದ ರೈತರು ಈ ಬೆಳೆನ? ಸರ್ ಬೆಳಿಬೋದು, ಮಾರ್ಕೆಟ್ ಗೊತ್ತರು ಬೆಳಿಬೋದು ಅಷ್ಟೇ. ಮಾರ್ಕೆಟ್ ಗೊತ್ತಿಲ್ಲ ಬೆಳೆಯಕ್ ಹೋಗಬಾರ್ದು. ಮಾರ್ಕೆಟ್ ಅಂತೂ ಸಖತ್ ಸಮಸ್ಯೆ ಐತಿ, ತುಂಬಾ ಸಮಸ್ಯೆ ಐತೆ. ಯಾರಾದ್ರೂ ಇಲ್ಲೇ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರ? ಸರ್ ಎಲ್ಲ 600 ಕೇಳ್ತಾರ ಅವ್ರಲ್ಲ, ಇಲ್ಲಿಗೆ ಬರೋಂಥವ್ರು. ಅವ್ರ ಜಮೀನು ಈಗ ನಿಮ್ಗೆ ಇದನ್ನು ಕೊಟ್ಟಿದ್ರಲ್ಲ, ಇವರು ಏನಾದ್ರು ಬೈಬ್ಯಾಕ್ ಮಾಡೋ ತರ ಮಾಡ್ತೀವಿ ಅಂತ ಹೇಳಿದ್ರು ಭರಣಿ ಆಗ್ರೋಟೆಕ್ನವರು. ಕೊನೆಗೆಲ್ಲ ಗಿಡ ಹಾಕೋದಕ್ಕೂ ಚೆನ್ನಾಗಿದ್ರು. ಆಮೇಲೆ ಸ್ವಲ್ಪ ಇದಾದ್ರು. ಆಮೇಲೆ ಅವ್ರು ಫೋನ್ ಇರ್ತಲ್ಲ. ಆಮೇಲೆ ಹಿಂಗೆ ಅವ್ರದೆಲ್ಲ ಸುಮ್ಮನೆ ಅವ್ರದೇನು ಫಸ್ಟ್ ಅವ್ರು ದುಡ್ಡು ಮಾಡ್ಕೊಂಡು ಅವ್ರು ಹೋಗೋದು ಅಷ್ಟೇ, ಮುಂದಕ್ಕೆ ಹೋಗ್ತಾರ. ಅದು ಬಿಟ್ರೆ ಏನಿಲ್ಲ. ಹಂಗಾದ್ರೆ ಅವ್ರೇನು ಮತ್ತೆ ಸ್ಪಂದಿಸಿಲ್ಲ? ಇಲ್ಲ ಸ್ಪಂದಿಸಲ್ಲ. ಫೋನ್ ಮಾಡ್ರೆ ಫೋನ್ ಇರ್ತಲ್ಲ. ಇದ್ರದ್ದು ಮಾರ್ಕೆಟಿಂಗ್ ನ ಹೊಣೆ ರೈತನೇ ಹೊರ್ಬೇಕಾಗುತ್ತೆ. ಹೌದು. ಮಾರ್ಕೆಟ್ ಗೊತ್ತವ್ರು ಮಾತ್ರ ಅಷ್ಟೇ ಮುಂದಕ್ಕೆ ಹೋಗ್ಬೇಕಷ್ಟೇ ಬಿಟ್ರೆ ಮಾರ್ಕೆಟ್ ಗೊತ್ತಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಹೋಗ್ಬಾರ್ದು. ಇಲ್ಲಿ ಎಲ್ಲಾದ್ರೂ ಲೋಕಲ್ ಮಾರಾಟ ಮಾಡ್ಬೋದಾ ಇದನ್ನ? ಅದೇ 5 ಕೆಜಿ ಮಾರ್ಬೋದು. 5 ಕೆಜಿ 10 ಕೆಜಿ ಗಟ್ಲೆ ಟನ್ ಗಟ್ಲೆ ಸಿಕ್ಕಿದ್ರೆ ಮಾರಕ್ಕಾಗೋದಿಲ್ಲ. ಈಗ ಮಾವಿನ ಹಣ್ಣು, ನಾವ್ ಸಪೋಟ ಎಲ್ಲ ಬೆಳಿತೀವಲ್ಲ, ಆ ತರ ಏನಾದ್ರು ಇದನ್ನ ಮಾರ್ಬೋದಾ? ಈಗ ಲೋಕಲ್ ಅಲ್ಲಿ ಎಲ್ಲಾದ್ರೂ ಮಾರ್ಬೋದು ಅವನ್ನೆಲ್ಲ? ಐತೆ, ಸ್ಥಿರವಾದ ಮಾರ್ಕೆಟ್ ಇದಾವಲ್ಲ. ಒಂದು ಎಲ್ಲೋ ಇಟ್ಕೊಂಡು ಮಾರ್ಬೋದು. ಇವ್ ಹಂಗಲ್ಲ, ಇನ್ನು ಹೊಸದಿದು ಅಂತ ಮಾರ್ಕೆಟ್ ಇನ್ನು ಇಲ್ಲ ಇದಕ್ಕೆ. ಸುಮ್ನೆ ನಾವು ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾ ಇದ್ವಿ. ಅದಕ್ಕೆ ಸರಿಯಾದ ಮಾರ್ಕೆಟ್. ಈಗ ಇದು ಎಷ್ಟು ದಿನದ್ದು ಕಾಯಿ ಇದು? ಈಗ ಕಾಯಿ ಎಷ್ಟು ದಿನಕ್ಕೆ ಬರ್ಬೋದು ಇದು? ಇದು ಒಟ್ಟೆ ಹೂವಾಗಿ ಒಂದು 45 ದಿವಸಕ್ಕೆ ಹಣ್ಣಿಗೆ ಬಂದ್ಬಿಡುತ್ತೆ. ಇದೊಂದು ಆವರೇಜ್ 30 ದಿವಸದ ಹಣ್ಣು ಇರ್ಬೋದಾ? ಇರ್ಬೋದು. 30 ದಿವಸ, ಇನ್ನೊಂದು 15 ದಿವಸದೊಳಗಡೆ ಹಣ್ಣು ಆಗ್ಬೋದು. ಈಗಲೇ ಕಟಿಂಗ್ ಮಾಡಿ ಎಷ್ಟು ದಿವಸ ಆಯ್ತು? ಕಟಿಂಗ್ ಮಾಡಲೇ 1 ತಿಂಗಳು ಆಯ್ತು. ಸ್ವಲ್ಪ ಬೇಗ ಖಾಲಿ ಆಯ್ತು ಸರಿ. ಬೇಗ ಖಾಲಿ ಆಗಿದೆ. ಮಾರ್ಚ್ ಏಪ್ರಿಲ್ ಸ್ಟಾರ್ಟ್ ಆಯ್ತು. ಸ್ವಲ್ಪ ಬೇಗ ಈ ಸರಿ ಖಾಲಿ ಆಯ್ತು. ಒಂದು ಬುಡಕ್ಕೆ 4 ಹಾಕಿರೋದಾ? ಒಂದು ಬುಡಕ್ಕೆ 4 ಹಾಕಿದ್ವಿ. ಆ ಕಡೆ ಈ ಕಡೆ 4 ಕಡೆ. ಎಷ್ಟು ಎಕರೆ ಇದೆ ಇದು?
ಇದು 1 ಎಕರೆ 10 ಗುಂಟೆ. ಹಾ. 1 ಎಕರೆ 10 ಗುಂಟೆಗೆ 500 ಕಂಬ. ಹಾ. 2000 ಗಿಡ ಐತೆ. ಅಂದ್ರೆ ಒಂದು ಕಂಬಕ್ಕೆ 4 ಗಿಡದಂತೆ 2000 ಗಿಡ ಆಗಿದೆ. 500 ಕಂಬ ಕರೆಕ್ಟಾಗಿ ಕೂತೈತೆ. ಪರ್ ಪ್ಲಾಂಟ್ ಎಷ್ಟು ಬಿತ್ತು ರೇಟು? ಏನು ಕಂಬಕ್ಕೆ 1000 ರೂಪಾಯಿ ಬಿದ್ದೈತಲ್ಲ ಈ ಕಂಬಕ್ಕೆ 1000 ರೂಪಾಯಿ ಇನ್ವೆಸ್ಟ್ಮೆಂಟ್ ಗಿಡ ಆಗಿದೆ. ಎಲ್ಲ ಸೇರಿ ಗಿಡಗಳು ಅದಕ್ಕೆ ಕೂಲಿ ಎಲ್ಲ ಸೇರಿ ಅಷ್ಟು ಬಿದ್ದೈತೆ. ಆಮೇಲೆ ಡ್ರಿಪ್ ಎಕ್ಸ್ಟ್ರಾ ಅದು. ಇನ್ನು ಗೊಬ್ಬರ ನಮ್ದೇ ಸ್ವಂತದ್ದು. ಯಾಕೆ ಇದು ಈ ತರ ಹಿಂಗೆ ಮಣ್ಣನ್ನು ಹಾಕಿರೋಂಥದ್ದು? ಹೌದು, ಇದು ನೀರು ಜಾಸ್ತಿ ಇದ್ರೆ ಬೇರೆ ಕೊಳೆಯುತ್ತೆ ಅಂತ ಹೇಳ್ತಾರೆ ಅವರು. ನಾವು ಸ್ಟಾರ್ಟಿಂಗ್ ಇಂದ ಇಷ್ಟೊಂದು ಹಾಕ್ಬಾರ್ದಾಯ್ತು. ಸ್ಟಾರ್ಟಿಂಗ್ ಸ್ವಲ್ಪ ಕಮ್ಮಿನೇ ಮಾಡ್ಕೊಂಡು ಆಮೇಲೆ ಹಾಕಿ ಸರಿಯಾಗ್ಬಿಡೋದು. ಮೊದ್ಲೇ ನೀವು ಮಣ್ಣನ್ನ ಬೆಟ್ಟಿಂಗ್ ಮಾಡಿ ಹಾಕಿದ್ದೀರಾ? ಹೌದು. ಸ್ಟಾರ್ಟಿಂಗ್ ಇಂದಲೇ ನಾವು ಇಷ್ಟು ಮಾಡಬಾರ್ದಾಯ್ತು. ಇದೆಲ್ಲ ಬೇರೆನಾ? ಇದೆಲ್ಲ ಬೇರೆದು. ಮೇಲೆ ಇರುತ್ತೆ ಅಂದ್ರೆ ಮೇಲೆ ಇರುತ್ತೆ, ಅದು ತೆಳಕ್ ಹೋಗ್ತಾ ಇರುತ್ತೆ. ಸ್ವಲ್ಪ ಮಣ್ಣು ಗೊಬ್ಬರ ಹಾಕಿ ಬಂದ್ರೆ ನಮ್ಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಗ್ರೋತ್ ಬರೋದು. ಇದರಿಂದ ಇದನ್ನ ಹಾಕಿದ್ರೆ ನಮ್ಗೆ ಏನಾದ್ರು ತೋಟಗಾರಿಕೆ ಇಲಾಖೆ ಸಬ್ಸಿಡಿ ಈ ತರದ್ದು ಏನಾದ್ರು ನಮ್ಗೆ ಯಾವ್ದಾದ್ರು ಒಂದು ಯೋಜನೆ ಯಾವ್ದಾದ್ರು ಗೌರ್ಮೆಂಟ್ ಇಂದ ಇದೆಯಾ? ರೈತರು ಏನಾದ್ರು ಹಾಕೋದಾದ್ರೆ? ಅದೇ NRG ಐತೆ. NRG ಸಣ್ಣ ರೈತರಿಗೆಲ್ಲ ಐತೆ. ಅದು ಸಣ್ಣ ರೈತರಿಗೆ ಐತೆ. NRG ನಮ್ಗೊಂದು 80,000 ರೂಪಾಯಿ ಬಂತು. ಆಮೇಲೆ ಮೇಂಟೆನೆನ್ಸ್ ಒಂದ್ಸರಿ 12,000 ಬಂತು, ಒಂದ್ಸರಿ 8,000 ಬಂತು, ಇನ್ನೊಂದ್ಸರಿ 4 ಚಿಲ್ಲರೆನೂ ಬಂತು. 3 ಸರಿ ಬಂದೈತೆ. ಟೋಟಲ್ 1 ಎಕರೆಗೆ ಎಷ್ಟು ಕಾಸ್ಟ್ ಬಿದ್ದೈತೆ ನಿಮ್ಗೆ? ಎಷ್ಟು ನೀವು ದುಡ್ಡನ್ನ ಇದಕ್ಕೆ ಇನ್ವೆಸ್ಟ್ ಮಾಡಿದ್ರೆ? ಅಲ್ಲ, ಎಲ್ಲ ಒಟ್ಟು ಬೇಲಿ ಬೋರು ಎಲ್ಲ ಸೇರಿ ಹೆಚ್ಚಿನ ಒಂದು 11-11.5 ಲಕ್ಷ ಆದಾಯದ ನಿರೀಕ್ಷೆ ಹೇಗಿದೆ? ನಿರೀಕ್ಷೆ ಇನ್ನು ಮುಂದ್ ವರ್ಷಕ್ಕೆ ಬರುತ್ತೆ ಅನಿಸ್ತಾ ಐತೆ. ಮಾರ್ಕೆಟ್ ಸಿಕ್ಕಿರೇನೋ ಪರವಾಗಿಲ್ಲ, ಸಿಕ್ತಲೇ ಬಹಳ ಕಷ್ಟ. ಈ ಬಾರಿ ಎಷ್ಟು ಕೊಟ್ರಿ ನೀವಂದ್ರೆ ಒಂದು ಹಣ್ಣು? ನಾವು ಒಂದ 80 ರೂಪಾಯಿ ಕೊಟ್ಟಿದೀವಿ, 100 ರೂಪಾಯಿ ಕೊಟ್ಟಿದೀವಿ, 120 ಕೊಟ್ಟಿದೀವಿ. ಒಂದು ಅವರೇಜ್ ಅಂತೂ ರೇಟ್ ಇಲ್ಲ. ಮತ್ತೆ ಈ ಬೆಳೆಯಲ್ಲಿ ಅಂದ್ರೆ 2000 ಕೆಜಿ ಸಿಕ್ಕಿತ್ತು ಅಂತಂದ್ರೆ 2,500 ಕೆಜಿ ಸಿಕ್ಕಿತ್ತು. ಅಲ್ಲಿಗೆ ಒಂದ್ 2 ಲಕ್ಷ ಬಂದಿದೆ. 2 ಲಕ್ಷ ಬಂದೈತೆ. ಮತ್ತೆ ಅದಕ್ಕೆ ಔಷಧಿ ಏನಿಲ್ಲ, ಇದಕ್ಕೆ ಗೊಬ್ಬರಗಳು ಜಾಸ್ತಿ, ಗೊಬ್ಬರಗಳೇ ಬೇಕು. ಗೊಬ್ಬರ ಯಾವ ರೀತಿ ಕೊಡ್ತಾ ಇದೆ ಈಗ? ಗೊಬ್ಬರ ನಾವು ಫಸ್ಟ್ ಕುರಿ ಗೊಬ್ಬರ ಹಾಕಿದ್ದು, ದನಿ ಗೊಬ್ಬರ ಹಾಕಿದ್ದು ಎಲ್ಲ ಸ್ವಲ್ಪ ಇದನ್ನೆಲ್ಲ ತೆಗೆದು ಹಾಕ್ತೀವಿ ನೋಡ್ರಿ. ಇಲ್ಲಿ ತೆಗೆದು ಹಾಕೋದು ಮಣ್ಣನ್ನ ಬುಲ್ಲಿ ತೆಗೆದು ಇದು ಹಾಕ್ತೀವಿ ನೋಡ್ರಿ. ಎರೆಹುಳ ಎಲ್ಲ ಇಲ್ಲ ಐತೆ ನೋಡ್ರಿ. ಇಲ್ಲಿ ಎರೆಹುಳ ಇದೆ. ಇದನ್ನ ಮಣ್ಣನ್ನು ತೆಗೆದು ಇದ್ರೊಳಗಡೆ ಹಾಕಿ ಮತ್ತೆ ಮಣ್ಣು ಮುಚ್ಚಂತದ್ದು. ನೀವು ಬೇರೆ ಕಡೆ ಎಲ್ಲಾದ್ರೂ ನೋಡಿದ್ರ ಮುಂಚೆ ಬೆಳೆಯೋದಕ್ಕಿಂತ ಮುಂಚೆ? ನೋಡಿದ್ದು, ಒಂದು 2-3 ಪ್ಲಾಟ್ ನೋಡಿದ್ದು. ಚೆನ್ನಾಗಿ ಬಂದದ್ದು ಅವ್ರದ್ದು. ಬೆಳೆಸ್ಬೋದು, ಗಿಡ ಬೆಳೆಸ್ಬೋದು. ಗಿಡ ಬೆಳೆಸಕ್ಕೆ ರೈತರು ಎಲ್ಲಾದ್ರು ಮಾಡ್ತಾರೆ. ಮಾರ್ಕೆಟ್ ಒಂದು ಸಮಸ್ಯೆ ಬಿಟ್ರೆ ಇನ್ನೆಲ್ಲ ಮಾಡ್ಬೋದು. ಹೌದೌದು. ರೈತನಿಗೆ ಮಾರ್ಕೆಟಿಂಗ್ ವ್ಯವಸ್ಥೆ ಒಂದು ಸ್ಥಿರವಾಗಿ ಯಾವುದೂ ಇಲ್ಲ. ಈಗ ತೆಂಗುನು ಕೊಬ್ಬರಿನೂ ಕೂಡ ಫ್ಲಕ್ಚುಯೇಷನ್ ಆಗ್ತಾ ಇದೆ. ಹೌದು. ಈಗ ಅಡಿಕೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಮುಂದೆ ಏನಾಗುತ್ತೆ ಅಡಿಕೆ ರೇಟ್ ಅನ್ನೋದು ಗೊತ್ತಿಲ್ಲ. ಈ ತರ ಬೆಳೆಗೆ ಹೋಗ್ಬೋದು ರೈತರು. ಹೋಗ್ಬೋದು, ಮಾರ್ಕೆಟ್ ಹೋಗ್ಬೋದು. ಮಾರ್ಕೆಟ್ ಇಲ್ಲ ಅಲ್ಲಿ ಹೋಗರೇ ಬೇಡ. ರೈತರು ಯೋಚನೆ ಮಾಡ್ಬೇಕು ಅಂತ ಹೇಳ್ತೀರಾ? ಯೋಚನೆ ಮಾಡಿ ಹೋಗ್ಬೇಕು. ಕೃಷಿ ಹೊಂಡನ ಮಾಡಿದ್ದೀರಾ? ಕೃಷಿ ಹೊಂಡ ಮಾಡಿದ್ವಿ. ಕೃಷಿ ಹೊಂಡದ ದಿನಕ್ಕೆ ಎಷ್ಟು ನೀರು? ಇದಕ್ಕೆ ಅತಿ ಹೆಚ್ಚು ನೀರು ಬೇಕಾ ಇಲ್ಲ ಕಡಿಮೆ ನೀರಿದ್ರು ಮೇಂಟೈನ್ ಮಾಡ್ಬೋದಾ? ಅತಿ ಹೆಚ್ಚು ಬೇಡ, ಅತಿ ಕಮ್ಮಿ ಆಗಲ್ಲ. ಒಂದು ಮೀಡಿಯಂ ಬೇಕೇ ಬೇಕು. ಅಂದ್ರೆ ಈ ಬೆಳೆ ಡ್ರ್ಯಾಗನ್ ಫ್ರೂಟಿಗೆ ಸ್ವಲ್ಪ ಕಡಿಮೆ ನೀರಿದ್ರೆ ಸಾಕು ಅಂತ ಹೇಳ್ತಾರೆ. ಗಿಡ ಸಾಯಲ್ಲ ಅಷ್ಟೇ. ಇದು ಅಡಿಕೆ ಗಿಡದಂಗೆ ಬೇಗ ಸಾಯಲ್ಲ. ಏನ್ ವರ್ಷಿದ್ರು ಏನು ಆಗಲ್ಲ. ಮಳೆ ಇಲ್ದ್ರು ಅದೇ ಗಿಡ ಬೇಗ್ಬಿಟ್ಟೆ ಇದು ನಮಗೆ ಕಾಯಿಗಳು ಬಿಡಲ್ಲ ಅಷ್ಟೇ. ಗಿಡ ಉಳಿಸಬಹುದು ಅಷ್ಟೇ. ಗಿಡ ಉಳಿಸ್ಕೊಬಹುದು. ಕಾಯಿ ಇಳುವರಿ ಕಡಿಮೆ ಆಗುತ್ತೆ ಅಂತ. ನೀರ್ ಕಡಿಮೆ ಆದ್ರೆ ಇಳುವರಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾರ. ನೀರ್ ಬೇಕೇ ಬೇಕು. ನೀರ್ ಬೇಕಾಗುತ್ತೆ. ಕಾಯ್ದಪ್ಪ ನೀರೇ ಬೇಕಾ? ನೀರಿದ್ರೆ ಹೆಂಗಾಗುತ್ತೆ? ಹೌದೌದೌದು. ಈಗ ರಾಸಾಯನಿಕ ಅಂದ್ರೆ ಗೊಬ್ಬರಗಳನ್ನ ನೀವು ಡ್ರಿಪ್ ಅಲ್ಲೇ ಕೊಡ್ತಿದ್ದೀರಾ? ಡ್ರಿಪ್ ಅಲ್ಲಿ ಸ್ವಲ್ಪ ಕೊಡ್ತಾ ಇದೀವಿ. ಸ್ವಲ್ಪ ಮಟ್ಟಿಗೆ ಒಂದ 20% ಕೊಡ್ತಾ ಇದೀವಿ. ಜೇನು ಕೃಷಿನೂ ಮಾಡಿರೋ ಹಂಗೆ ಇದೆ ನೀವು? ಮಾಡಿದ್ದೀವಿ. ಜೇನು ಕೂಡ ಇದೆ. ಪೆಟ್ಟಿಗೆ ತಂದು ಇಟ್ಟಿದ್ದೀವಿ. ಎಷ್ಟು ಇಟ್ಟಿದ್ದೀರಾ? ಒಂದು 4 ಇಟ್ಟಿದ್ದು ಸದ್ಯಕ್ಕೆ. ಪರವಾಗಿಲ್ಲ, ಅದು ಸ್ವಲ್ಪ ಅದು ಚೆನ್ನಾಗಿ ಗೊತ್ತೈತೆ. ಈಗ ಒಂದು ತಿಂಗಳಾಯ್ತು ಅಷ್ಟೇ. 1.5 ತಿಂಗಳಾಗಿದೆ. ಮೇಲ್ಗಡೆ ಎಲ್ಲ ಬಾಕ್ಸ್ಗಳೇ ಮೇಲೆ ಬರ್ತಾ ಇದ್ದಾರೆ. ಜೇನು ಮೇಲ್ಗಡೆ ಬರ್ತಾ ಇದೆ. ಎಲ್ಲಿ ನೀವು ಅದನ್ನು ಕೂಡ ತೋಟಗಾರಿಕೆಯಲ್ಲಿ? ಮತ್ತೆ ಈಗ ರೈತರು ಇದನ್ನ ಮಾಡ್ಬೇಕಾದ್ರೆ ಯೋಚನೆ ಮಾಡಿ ಅಂತ ಹೇಳ್ತೀರಾ ನೀವು? ಹಂಗಾದ್ರೆ ಯೋಚನೆ ಮಾಡಿ ಮಾಡ್ಬೇಕು. ಯಾವ್ದೇ ಬೇರೆ ಸ್ವಂತ ಮಾಡೋದು ಚಂದ.
ಸ್ವಂತ ಕಂಬ ಹಾಕಿಬಹುದು. ನಾವೇ ಇಲ್ಲಿ ಕರ್ಕಶ ಯಾರು ಮಾಡಿಸ್ಬೋದು ಇಲ್ಲಿ. ರಿಂಗ್ ಈ ತರ ಕಂಬಗಳನ್ನ ಸಿಮೆಂಟ್ ಪೋಲ್ಗಳು ನಾವೇ ತಗೊಂಬಂದು ಮೇಲ್ಗಡೆ ಈ ರಿಂಗ್ ಅನ್ನ ನಾವೇನಾದ್ರೂ ಬೇರೆ ಒಂದು ರೀತಿಯಲ್ಲಿ ತಯಾರು ಮಾಡಿ ಇಲ್ಲೇ ಯಾರನ್ನ ಕರ್ಕೊಂಡು ಮಾಡಿಸ್ಬೋದು. ಸ್ವಲ್ಪ ಟೈರ್ ಹಾಕಿಬಹುದು. ಟೈರ್ ಒಂದ್ ಸ್ವಲ್ಪ ಬಾಳಿಕೆ ಬರಲ್ಲ ಟೈರ್ ಅದಕ್ಕೋಸ್ಕರ ಇದು ತುಂಬಾ ಅನ್ಸುತ್ತೆ. ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡ್ಕೊಂಡಷ್ಟು ನಮ್ಗೆ ಆದಾಯ ನಾವು ಜಾಸ್ತಿ ತಗೊಳ್ಬಹುದು. ಸ್ಥಳೀಯರಿಗೆ ಕೆಲಸ ಸಿಗುತ್ತೆ ಮಾಡೋದಿದ್ರೆ. ಹೆಂಗೆ ಇದು ಕೂಲಿ? ಈಗ ಕೆಲಸದವ್ರ ಪ್ರಾಬ್ಲಮ್ ಇದೆ ಹೊರಗಡೆ ಎಲ್ಲದು ಬೇರೆ ಬೆಳೆಗಳಲ್ಲಿ ಕೆಲಸದ ಪ್ರಾಬ್ಲಮ್ ಇದೆ. ಈಗ ನಿಮ್ಗೆ ಲೇಬರ್ ಇದಕ್ಕೆ ಅವಶ್ಯಕತೆ ಇದೆಯಾ ಇಲ್ವಾ? ತುಂಬಾ ಅವಶ್ಯಕತೆ ಇದೆ. ಸಮಸ್ಯೆ ಇದಕ್ಕೆ ಈ ಕಳೆ ಅಂದ್ರೆ ಇದು ಸುತ್ತಲೂ ಇದ್ರ ಸುತ್ತ ತಿಂಗಳಿಗೆ ಒಂದ್ಸರಿ ಕಳೆ ಬರ್ತಿದ್ವು. ತಿಂಗಳಿಗೆ ಒಂದ್ಸರಿ ಕಳೆ ಬರ್ತೀವಿ. ಎಲ್ಲ ಕೀಳೇಬೇಕು, ತೆಗಿತಾ ಇರ್ಬೇಕು. ಈ ಕಳೆ ಎಲ್ಲ ಏನ್ ತೊಂದ್ರೆ ಇಲ್ಲ? ಎಲ್ಲ ಇದು ತೊಂದ್ರೆ ಇಲ್ಲ ಅಂದ್ರೆ ಇದನ್ನ ಇದರಲ್ಲಿ ಮಿಷನ್ ಓಡಿಸಿ ಇದು ಮಾಡ್ತೀವಿ. ಒಂದ್ಸರಿ ಉಳುಮೆ ಮಾಡಿಸ್ತೀವಿ. ಒಂದೊಂದ್ಸಲಿ ಉಳುಮೆ ಮಾಡ್ತೀರಾ? ಅಂದ್ರೆ ಈಗ ಬೇರೆ ಬೆಳೆಗೆ ಹೋದ್ರೆ ನಾವು ದಾಳಿಂಬೆ ಇದಕ್ಕೆಲ್ಲವ ಏನು ಈಗ ಅದಕ್ಕೆಲ್ಲ ತುಂಬಾ ಔಷಧಿ ಹೊಡಿತಾರೆ. ದಾಳಿಂಬೆ ಮತ್ತೆ ಟೊಮೊಟೊ ಬೇರೆ ಬೆಳೆಗಳ ಎಲ್ಲಕ್ಕೂ ಈ ಔಷಧಿ ತುಂಬಾ ಅವಲಂಬಿತರಾಗಿದ್ದಾರೆ. ಇದಕ್ಕೆ ಔಷಧಿ ಇಲ್ಲ, ಔಷಧಿ ಏನು ಅವಶ್ಯಕತೆ ಇಲ್ಲ. ಇರುವೆ ಒಂದ್ ಸ್ವಲ್ಪ ಇರುವೆ ಬರ್ತದೆ. ಇರುವೆಗೆ ಒಂದ್ ಸ್ವಲ್ಪ ಔಷಧಿ ಹೊಡ್ಕೊಬಿಟ್ರೆ ಇನ್ನೇನು ಔಷಧಿ ಇಲ್ಲ. ಇರುವೆ ಏನ್ ಮಾಡ್ತದೆ ಅಂತ? ಇದು ತುದಿ ಎಲ್ಲ ತಿನ್ನುತ್ತೆ ನೋಡ್ರಿ. ಈ ತರ ತುದಿ ತಿನ್ನುತ್ತೆ, ಮುಂದಕ್ಕೆ ಹೋಗುತ್ತೆ, ತುದಿ ತಿನ್ನುತ್ತೆ. ಆಮೇಲೆ ಕಾಯಿಗೆಲ್ಲ ಹೋಗುತ್ತದು, ಕಾಯಿ ತುದಿ ತಿನ್ನುತ್ತೆ. ಹಣ್ಣಾದ ಹಣ್ಣು ತಿಂತವು, ಹಣ್ಣನ್ನು ತಿಂತದೆ. ಆ ತರ ಇರ್ತದೆ. ಇದರ ನಿರ್ವಹಣೆ ಈಗ ಗಿಡದಲ್ಲಿ ಯಾವ ತರ ಮಾಡೋಂಥದ್ದು? ಇದು ಗಿಡ ಈಗ ಇಲ್ಲೆಲ್ಲ ಬ್ರಾಂಚಸ್ ಬರ್ತಾ ಇರುತ್ತೆ. ಬ್ರಾಂಚಸ್ ಎಲ್ಲ ಕಟ್ ಮಾಡ್ಬೇಕು. ಈ ತರ ಬ್ರಾಂಚಸ್ ಈ ತರ ಇದನ್ನೆಲ್ಲ ಕಟ್ ಮಾಡ್ಲೇಬೇಕು. ಇದೆಲ್ಲ ಕಟ್ ಮಾಡ್ರಿ ಎಲ್ಲ ಮುಂದೆ ಗಿಡ ಬೆಳವಣಿಗೆ ಆಗಲ್ವಲ್ಲ. ಇದು ಈ ತರ ಬರೋಂಥದ್ದು ಇಲ್ಲೆಲ್ಲ ತೆಗಿತಾ ಹೋಗ್ಬೇಕು. ಕಂಬದಿಂದ ಕೆಳಗಡೆ ಏನೈತೆ ಅದನ್ನೆಲ್ಲ ತೆಗಿಬೇಕಾಗುತ್ತೆ. ಇಲ್ಲಿಂದ ಮೇಲ್ಗಡೆ ಹೋಗುವಂಥದ್ದನ್ನ ನಾವು ಬಿಟ್ಬೇಕಾಗ್ತದೆ. ಇದರಲ್ಲಿ ಈಗ ನೀವು ಮತ್ತೆ ಪ್ಲಾಂಟೇಶನ್ ಏನಾದ್ರು ಮಾಡ್ಬೋದಾ? 2 ವರ್ಷ ಕಳೆದ್ಮೇಲೆ ಮಾಡಬಹುದು ಅಂತ ಹೇಳ್ಯಾರೆ. ನಾವೇನು ಮಾಡಿಲ್ಲ. ಇದೆಲ್ಲ ಈ ತರ ಬ್ರಾಂಚ್ಗಳು ಇದಾವಲ್ಲ, ಇವೆಲ್ಲ ಬಲ್ತರ ಬ್ರಾಂಚ್ಗಳೆಲ್ಲ ಮಾಡಬಹುದು. ಇದರಲ್ಲಿ ತೆಗೆದುಕೊಂಡು ಬ್ರಾಂಚಸ್ ಮಾಡ್ಕೊಬಹುದು. ಗಿಡ ಬೆಳೆದಂಗೆ ಗಿಡ ಬೆಳವಣಿಗೆ ಚೆನ್ನಾಗಿ ಆದಷ್ಟು ನಾವು ಬ್ರಾಂಚಸ್ ಮಾಡ್ಕೊಬಹುದು. ರೈತರಿಗೆ ಇದ್ರ ಬಗ್ಗೆ ಡ್ರ್ಯಾಗನ್ ಫ್ರೂಟ್ ಬಗ್ಗೆ, ಯಾಕೆಂದ್ರೆ ನೀವು ನಮ್ಮ ಕಡೆ ಇನ್ನು ಯಾರು ಮಾಡಿಲ್ಲ. ಅಂದ್ರೆ ನಮ್ಮ ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಕಡಿಮೆ ಭಾಗದಲ್ಲಿ ಮಾಡಿರೋಂಥದ್ದು. ನೀವು ಈಗ ಮೊದಲಿಗೆ ಶುರು ಮಾಡಿದ್ದೀರಾ. ಬೇರೆಯವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಶುರು ಮಾಡೋಂಥವ್ರಿಗೆ? ಶುರು ಮಾಡ್ಬೋದು. ಮಾರ್ಕೆಟ್ ಗೊತ್ತಿದ್ರು ಮಾತ್ರ ಮಾಡ್ರಿ. ಇಲ್ಲ ಅಂದ್ರೆ ಕೈ ಸುಟ್ಕೊಳೋದು ಗ್ಯಾರಂಟಿ. ಕೈ ಸುಟ್ಟ ಮಾರ್ಕೆಟ್ ಗೊತ್ತಾಗಬೇಕಷ್ಟೇ. ಗೊತ್ತಿದ್ರು ಮಾಡ್ರಿ, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ನಾವು ಬೆಳೆದು ಯಾರೋ ದಳ್ಳಾಳ್ಕೊಂಡು ಉದ್ಧಾರ ಮಾಡ್ತಾರೆ. ಹೌದೌದು, ಮಧ್ಯವರ್ತಿಗಳೇ ಇಲ್ಲಿ ಎಲ್ಲರೂ ಉದ್ಧಾರ ಆಗಂತ. ಮಧ್ಯವರ್ತಿಗಳೆಲ್ಲ ನಾವು ತಗೊಂಡೋಗಿ ಕೊಟ್ಟೋದಲ್ಲ. ಅವರು ನಮ್ಮ ಇದ್ರಿಗೆ ಅವರು 100 ರೂಪಾಯಿ ತಗೊಂಡ್ರೆ 230 ರೂಪಾಯಿ ಮಾಡ್ತಾ ಇದ್ದಾರೆ. ಅಂದ್ರೆ ಈಗೆಲ್ಲ ಮಾಲ್ಗಳಿಗೆ ಹೆಚ್ಚು ಕೊಡ್ಬೇಕಾಗಿರೋ ತಗೊಂತಾ ಇರೋಂಥದ್ದು ಅನ್ಸುತ್ತೆ. ಮಾಲ್ಗಳಿಗೆ ತಗೊಂತಾರೆ. ಮಾಲ್ಗಳಿಗೆ ಕೇಳಿದ್ರೆ ನಮ್ಗೆಲ್ಲ ಅವರು ಮಧ್ಯವರ್ತಿಗಳು ಕೊಡ್ತಾರೆ. ಎಲ್ಲ ಒಟ್ಟಿ ಕೊಡ್ತಾರೆ. ಹಣ್ಣವರು ಅವ್ರು ಕೊಡ್ತಾರೆ. ನೀವೆಲ್ಲ ಒಂದ್ಸರಿ ಬರ್ತಾರೆ, 20 ದಿವಸ ಒಂದ್ಸರಿ ಬಂದು ನಾವು ಮತ್ತೆ ಯಾರು ತಗೊಂಡ. ಅಂದ್ರೆ ದೊಡ್ಡ ಲಾರ್ಜ್ ಸ್ಕೇಲ್ ಅಲ್ಲಿ ಬೆಳೆದ್ರೆ ನಾವ್ ಯಾವ್ದಾದ್ರು ಮಾಲ್ಗೆ ಕೊಡ್ಬೋದು. ಇಲ್ಲ, ಅದೇನಾದ್ರು 20 ದಿವಸ ಒಂದ್ಸಲ ಬರೋದು. ಏನು 4 ದಿವಸ 5 ದಿವಸ ಇರುತ್ತೆ. 4 ದಿವಸ 5 ದಿವಸ ಕೊಟ್ಮೇಲೆ ಅವ್ರು ತಿರ್ಗ 6 ದಿವಸಕ್ಕೆ ನಾವು ತಿರ್ಗ ಮತ್ತೆ ಕೊಡ್ಬೇಕು ಅವ್ರಿಗೆ. ಅವಾಗ ರೈತನ ಹತ್ರ ತಗೊಳೋದಕ್ಕೆ ಇಷ್ಟಪಡಲ್ಲ. ಅದೇ ದಲ್ಲಾಳಿಗಳ ಹತ್ರ ಆದ್ರೆ, ಮಧ್ಯವರ್ತಿಗಳ ಹತ್ರ ಆದ್ರೆ ಅವ್ರ ಹತ್ರ ಯಾವಾಗ್ಲೂ ಸಿಗ್ತಾ ಇರುತ್ತೆ. ಇಲ್ಲಿ ಈ ತೋಟ ಅಲ್ಲ ಇನ್ನೊಂದ್ ತೋಟ, ಈ ತೋಟ ತಗೊಂತಾ ಇರ್ತಾರೆ. ರೈತರಿಗೆ ಎಲ್ಲೋದ್ರು ಈ ಕಷ್ಟ ತಪ್ಪಿದ್ದಲ್ಲ ಮಧ್ಯವರ್ತಿಗಳದ್ದು. ರೈತರು ಒಗ್ಗಟ್ಟಾಗಬೇಕು. ಸುಮಾರು ಜನ ಸಂಘಟನೆ ಮಾಡಿಕೊಂಡು ಅವ್ರು ಆ ಸಂಘಟನೆ ಕಡೆಯಿಂದಲೇ ಕಳಿಸಿದ್ರೆ ಉತ್ತಮ ಆಗುತ್ತೆ. ಯಾರು ರೈತರ ಸಂಘಟನೆ ಯಾರು ಒಗ್ಗಟ್ಟಾಗ್ತಾರೆ? ಸರಿ. ಇಲ್ಲಿ ಲೋಕಲ್ ಹಣ್ಣಿನ ಅಂಗಡಿಗಳಲ್ಲಿ ಎಲ್ಲೂ ವಿಚಾರಿಸಿಲ್ವಾ ನೀವು? ತಗೊಂತಾರೆ, 5 kg 10 kg ತಗೊಂತಾರೆ ಅಷ್ಟೇನೆ. ಅಷ್ಟೇ ಅವರು. ಆಮೇಲೆ ಇನ್ನೂ ಅದು ಸರಿಯಾಗಿ ಗೊತ್ತಿಲ್ಲವಲ್ಲ ಜನ. ಆರೋಗ್ಯದ ಬಗ್ಗೆ ಒಳ್ಳೆ ಐತೆ, ಆರೋಗ್ಯ ಒಳ್ಳೆ ಇದೈತೆ. ಆದ್ರೂ ಜನಗಳಿಗೆ ಇನ್ನೂ ಅದು ಇಲ್ಲ. ಹಂಗಾಗಿ ಒಂದೊಂದು ಕಾಯಿ ಎಷ್ಟೆಷ್ಟು ಗ್ರಾಮ್ ಬರ್ಬೋದು ನಿಮ್ದು? ಒಂದು 200 ಗ್ರಾಮಿಂದ ನಮ್ದು ಚೆಮ್ಮಿ ನಮ್ದು ಒಂದು 700-800 ಗ್ರಾಮ್ ತಗೊಂಡು ಬಂದೈತೆ. 200 ಗ್ರಾಮಿಂದ ಸ್ಟಾರ್ಟ್. 100 ಗ್ರಾಮ್ ಹೋಗುತ್ತೆ ಕೆಲವು. ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಗೊಬ್ಬರ ಚೆನ್ನಾಗಿ ಹಾಕಿದ್ರೆ ಚೆನ್ನಾಗಿ ಇದಾಗುತ್ತೆ. ಎಲ್ರಿಗೂ ನಮಸ್ಕಾರ. ಈಗ ನೀವು ನೋಡಿದ್ರೆ ರೈತರ ಹತ್ರ ನೇರವಾಗಿ ಮಾತಾಡಿದ್ದೀವಿ. ಡ್ರ್ಯಾಗನ್ ಫ್ರೂಟ್ ಮಾಡುವಂಥವ್ರು 1 ಬಾರಿ ಅಲ್ಲ, 2 ಬಾರಿ ಅಲ್ಲ, 10 ಬಾರಿ, ಒಂದು 4-6
ಯಾರು ಮಾಡಿರೋರಂಥ ರೈತರ ಕಡೆ ವಿಸಿಟ್ ಮಾಡಿ, ನಿಮಗೆ ಗೊತ್ತಿರೋವಂಥವ್ರ ಕಡೆ ಮಾತಾಡಿ, ಮತ್ತು ಗೊತ್ತಿರೋ ಸಸಿಗಳನ್ನು ತೆಗೆದುಕೊಂಬಂದು ನೀವೇ ಪೌಲ್ಗಳನ್ನು ರೆಡಿ ಮಾಡಿ, ನೀವೇ ಮಾರ್ಕೆಟಿಂಗನ್ನು ಮಾಡಿ. ಆದರೆ ಕಷ್ಟ ಇದೆ ಅಂತ ಇಲ್ಲಿ ರೈತರು ಹೇಳ್ತಾ ಇದ್ದಾರೆ. ಯೋಚನೆ ಮಾಡಿ, ಒಂದು ಬಾರಿ ಯೋಚನೆ ಮಾಡಿ ನೀವು ಡ್ರ್ಯಾಗನ್ ಫ್ರೂಟನ್ನು ಹಾಕಬೇಕು ಅಂತ ತಮ್ಮ ಎಲ್ಲ ರೈತರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ.